ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಭಾರ್ಗವಿ ನಾರಾಯಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಸಾರಿನ ಕೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ವ್ಲಾಗ್ನಲ್ಲಿ ಸ್ವಲ್ಪ ನಾನು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ಏನು ಅಂತ ಹೇಳಿದ್ರೆ ನಾನು ಒಂದು ನಮ್ಮ ಅಣ್ಣ ಮಗುವುದು ವಿಡಿಯೋ ಹಾಕಿದ್ದೆ. ಬಟ್ ಅದು ಸ್ವಲ್ಪ ನನಗೆ ಕಾಪಿ ಸ್ಟ್ರೈಕ್ ಬಂದ್ಬಿಡ್ತು. ಅದು ಡಿಲೀಟ್ ಮಾಡಿಬಿಡ್ತಾ ಇದ್ರು ಯೂಟ್ಯೂಬ್ ಅವರೇ. ಸೊ ನಾನೇನು ಮಾಡಿದ್ದೆ ಅಂದರೆ, ಯಾವ ಥರ ವಿಡಿಯೋ ಮಾಡಿದ್ದೆ ಅಂದರೆ, ಪಾಪು ನಗ್ತಾ ಇರೋದು, ಪಾಪು ಕಿವಿಯಲ್ಲಿ ಹೂವು ಇದ್ದಿದ್ದು ನನ್ನದು ಝೂಮಲ್ಲಿ ತೆಗೆದುಬಿಟ್ಟಿದ್ದೀನಿ. ಸೊ ಅದರಿಂದ ಯೂಟ್ಯೂಬ್ ಅವರೇ ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ರು. ನಾನು 2-3 ಸಲ ಅಪ್ಲೋಡ್ ಮಾಡಿದ್ರು ಅದನ್ನ ಡಿಲೀಟ್ ಮಾಡ್ತಾ ಇದ್ರು. ಸೊ ಅದರಿಂದ ನಾನು ಏನು ಮಾಡಿದೆ ಅಂದರೆ, ಆ ವಿಡಿಯೋದಲ್ಲೇ ಸ್ವಲ್ಪ ಕ್ಲಿಪ್ಪಿಂಗ್ ಇರುತ್ತಲ್ವ, ಅದನ್ನ ಸ್ಲೋ ಮಾಡಿಬಿಟ್ಟಿದ್ದೆ. ಇನ್ನು ವಿಡಿಯೋ ಬಂದ್ಬಿಟ್ಟು ಸ್ಲೋಗಿ ಬರ್ತಾ ಇತ್ತು, ಇನ್ನು ನಾನು ಮಾತಾಡ್ತಿರೋದು ಫಾಸ್ಟಾಗಿ ಬರ್ತಾ ಇತ್ತು. ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ ನಾನು ನೋಡಿದೆ. ಸೊ ಅದರಿಂದ ಸ್ಟಾರ್ಟಿಂಗಲ್ಲೇ ನೋಡಿದರೆ ಅಷ್ಟು ಇದಾಗ್ತಾ ಇಲ್ಲ. ಯಾಕಂದರೆ ನಾನು 3-4 ಸಲ ಅಪ್ಲೋಡ್ ಮಾಡಿದ್ರು ವಿಡಿಯೋನ, ಅದು ಡಿಲೀಟ್ ಆಗ್ತಾ ಇತ್ತಲ್ವ. ಸೊ ಲಾಸ್ಟಿಗೆ ಇನ್ನೊಂದ್ಸಲ ಅದು ಎಡಿಟ್ ಮಾಡಿ ಮತ್ತೆ ಇನ್ನೊಂದ್ಸಲ ಅಪ್ಲೋಡ್ ಮಾಡಿರೋದಕ್ಕೆ ಅದು ಕಾಪಿ ಸ್ಟ್ರೈಕ್ ಆ ಥರ ಏನೂ ಬಂದಿಲ್ಲ. ಸೊ ಅದರಿಂದ ಅದು ಡೈರೆಕ್ಟಾಗಿ ನಾನು ಅಪ್ಲೋಡ್ ಮಾಡಿ ಪಬ್ಲಿಕ್ಗೆ ಶೇರ್ ಮಾಡಿದ್ಮೇಲೆ ನಾನು ನೋಡಿದೆ. ಸೊ ಅದು ವಾಯ್ಸ್ ಫಾಸ್ಟ್ ಆಗ್ತಾ ಇತ್ತು, ವಿಡಿಯೋ ಸ್ಲೋ ಆಗ್ತಾ ಇತ್ತು. ಸೊ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಫಸ್ಟ್ ಡೇ ವ್ಲಾಗ್ನಲ್ಲಿ ಬಂದು ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ, ಸೌತಡ್ಕ ಗಣೇಶನ್ ಟೆಂಪಲ್ಗೆ ಹೋಗಿದ್ವಿ, ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆನ ಮಾಡಿಕೊಂಡು ಈವ್ನಿಂಗ್ ಆಗಿ ನಾವು ಮಂಗಳೂರಿಗೆ ರೀಚ್ ಆಗಿದ್ವಿ. ಯಾರ್ಯಾರು ಆ ವ್ಲಾಗ್ನ ನೋಡಿಲ್ವೋ ಪ್ಲೀಸ್ ಒಂದ್ಸಲ ಹೋಗಿ ಡೇ ಫಸ್ಟ್ ವ್ಲಾಗ್ನ ವಿಸಿಟ್ ಮಾಡಿ. ಆ್ಯಂಡ್ ಇದು ಡೇ ಸೆಕೆಂಡ್, ಮಂಗಳೂರಿನಲ್ಲೇ ಇದ್ದೀವಿ. ಆ್ಯಂಡ್ ಬೆಳಗ್ಗೆನೇ ಇದ್ದು ಬೇಗ ರೆಡಿಯಾಗಿ ಮಕ್ಳಿಗೂ ರೆಡಿ ಮಾಡಿಸ್ಕೊಂಡು, ಆ್ಯಂಡ್ ಇವತ್ತು ನಾವು ಬಂದಿರೋದು ಶ್ರೀ ಕ್ಷೇತ್ರ ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಆ್ಯಂಡ್ ತುಂಬ ಅಂದರೆ ತುಂಬ ಹಳೇ ದೇವಸ್ಥಾನ. ಆ್ಯಂಡ್ ಇಲ್ಲಿಗೆ ಬಂದಿದ್ದೀವಿ ನಾವು. ದೇವಸ್ಥಾನದೊಳಗಡೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಫಸ್ಟ್ ಸಿಗೋದೆ ಗಣೇಶನ ದೇವಸ್ಥಾನ, ಲೆಫ್ಟ್ ಸೈಡ್ ಬರುತ್ತೆ. ಸೊ ಕೈ ಕಾಲೆಲ್ಲ ತೊಳ್ಕೊಂಡು ಇನ್ನು ದೇವಸ್ಥಾನದೊಳಗಡೆ ಬಂದಿದ್ದೀವಿ. ಮೈನ್ ದೇವಸ್ಥಾನ ಬಂದು ಇವಾಗ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಂಡ್ ನೋಡಿ ಇಲ್ಲೆಲ್ಲ ಹೊಸದಾಗಿ ಕಟ್ತಿರೋದ್ರಿಂದ ಫುಲ್ಲು ಹತ್ರ ಬಿಡ್ತಾ ಇಲ್ಲ. ಸೊ ಕ್ಯಾಮ್ರಾನು ಅಲೋ ಮಾಡ್ತಾ ಇಲ್ಲ. ಸೊ ಅದರಿಂದ ನಾವೇ ಮುಂದ್ಗಡೆ ಹೋಗಿ ದರ್ಶನ ಮಾಡ್ಕೊಂಡು ಇನ್ನೇನು ಆಚೆ ಕಡೆ ಬರ್ತಾ ಇದೀವಿ. ಈ ದೇವಸ್ಥಾನ ಬಂದು ಸುಮಾರು 1000 ವರ್ಷಗಳಿಗಿಂತ ಹಳೆಯ ಕಾಲದ ದೇವಸ್ಥಾನ ಅಂತಾನೆ ಕರೀತಾರೆ. ಅಂಡ್ ಈ ದೇವಸ್ಥಾನದ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಇಲ್ಲಿ ಬಂದು ಬೌದ್ಧ ಭಿಕ್ಷುಗಳು ಅಂದ್ರೆ ಬೌದ್ಧ ಧರ್ಮದವರು ವಾಸ ಮಾಡ್ತಿದ್ರಂತೆ. ಅವ್ರು ಅಲ್ಲಿ ಪೂಜೆ ಮಾಡೋದು ಎಲ್ಲ ಅವ್ರ ಪ್ರಕಾರನೇ, ಅವ್ರ ಸಂಪ್ರದಾಯದಂತೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರಂತೆ. ನಂತರ ಕಾಲಕ್ರಮೇಣ ಈ ಸ್ಥಳವನ್ನು ಹಿಂದೂ ಧರ್ಮದ ಶಿವ ದೇವಸ್ಥಾನವಾಗಿ ಪರಿವರ್ತನೆ ಮಾಡಲಾಗಿದೆ. ಅಂಡ್ ಇವಾಗ್ಲೂ ಸಹ ಹಿಂದೂ ದೇವಸ್ಥಾನದಲ್ಲಿ ಯಾವ ತರ ಪೂಜೆಗಳು ಆಚರಣೆ ಎಲ್ಲ ಮಾಡ್ತೀವಿ, ಸೇಮ್ ಈ ದೇವಸ್ಥಾನದಲ್ಲಿ ಹಿಂದೂ ಸಂಪ್ರದಾಯದಂತೆ ಎಲ್ಲ ಪೂಜೆಗಳು ಆಚರಣೆ ಎಲ್ಲ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ಕೆಳಗಡೆ ಎಲ್ಲ ಮಂಜುನಾಥ ಸ್ವಾಮಿ ದೇವರ ದರ್ಶನ ಮುಗಿಸ್ಕೊಂಡು ಇನ್ನ ಮೇಲ್ಗಡೆ ಬಂದ್ವಿ. ಇವಾಗ ನೀವೇನ್ ನೋಡ್ತಾ ಇದ್ದೀರಾ ಇದನ್ನ ಗೋಮುಖ ತೀರ್ಥ ಅಂತ ಹೇಳಿ ಕರೀತಾರೆ. ಸೊ ನೀವ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಗೋಮುಖ ಅಂದ್ರೆ ಗೋವಿನ ಫೇಸ್, ಸೇಮ್ ಅದೇ ಆಕಾರದಲ್ಲಿ ಇರುವ ಕಲ್ಲಿನ ಮುಖದಿಂದ ನಿರಂತರವಾಗಿ ನೀರ್ ಹರಿತಾನೆ ಇರುತ್ತೆ. ಇಲ್ಲಿ ಸಾಕ್ಷಾತ್ ಗಂಗೆ ಅಂತೇಳಿ, ಕಾಶಿಂದ ಬರ್ತಕ್ಕಂತ ಗಂಗೆ ಅಂತ ಹೇಳಿ ಪೂಜೆನ ಮಾಡ್ತಾರೆ. ಅಂಡ್ ಗೋಮುಖ ತೀರ್ಥ ಅಂತೇಳಿ ತೋರಿಸ್ತಿದ್ದೆ ಅಲ್ವಾ, ಅಲ್ಲಿ ಬರುವಂತ ನೀರ್ನ ತಗೊಂಡೋಗಿ ಪಕ್ಕದಲ್ಲಿ ಚಂದ್ರಮೌಳೇಶ್ವರ ಲಿಂಗ ಅಂತಿದೆ, ಅಲ್ಲಿಗೆ ತಗೊಂಡೋಗಿ ನಮ್ ಕೈಯಾರೆ ನಾವು ಆ ಲಿಂಗಕ್ಕೆ ಅಭಿಷೇಕನ ಮಾಡ್ಬೋದು. ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ, ಸಾಕ್ಷಾತ್ ಪರಮೇಶ್ವರನ್ಗೆ ನಾವು ಅಭಿಷೇಕ ಮಾಡ್ತಾ ಇದೀವಿನೋ ಅನ್ನೋ ತರ ಫೀಲ್ ಬರ್ತಾ ಇರುತ್ತೆ. ಇನ್ನು ಮೇಲ್ಗಡೆ ಹೋಗಿ ಚಂದ್ರಮೌಳೇಶ್ವರ ಲಿಂಗಕ್ಕೆ ಅಭಿಷೇಕನ ಮಾಡಿ ಇನ್ನ ಕೆಳಗಡೆ ಬಂದ್ವಿ. ಇನ್ನ ಕೆಳಗಡೆ ಬಂದಿದ ತಕ್ಷಣ ನಮ್ಗೆ 7 ತೀರ್ಥ ಕುಂಡಗಳು ಕಾಣಿಸ್ತವೆ. ಅಂಡ್ ಈ ತೀರ್ಥ ಕುಂಡಗಳಿಗೆ ಹೆಸರು ಬಂದು ಗೋಮುಖ ತೀರ್ಥ ಅಂತೇಳಿ ನಾವು ಆಗ್ಲೇ ನೋಡಿದ್ವಿ. ಪರಶುರಾಮ ತೀರ್ಥ, ಗಂಗಾ ತೀರ್ಥ, ಸರಸ್ವತಿ ತೀರ್ಥ, ಕಾವೇರಿ ತೀರ್ಥ, ನಾಗತೀರ್ಥ, ಇನ್ನೊಂದು ಸ್ಥಳೀಯ ತೀರ್ಥ ಎಂದು ಇಲ್ಲಿ ಕರೀತಾರೆ. ಅಂಡ್ ಇಲ್ಲಿಗೆ ಬರ್ತಕ್ಕಂತ ಭಕ್ತಾದಿಗಳು ಇಲ್ಲಿ 7 ಕುಂಡಗಳಲ್ಲಿ ಪವಿತ್ರ ಸ್ನಾನನ ಮಾಡಿಕೊಂಡು ಸುತ್ತಮುತ್ತಲಿರುವ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡ್ಕೊಳ್ತಾರೆ. ಇಲ್ಲಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮ್ಮ ಪಾಪ ಕರ್ಮಗಳು ಎಲ್ಲ ಹೋಗ್ತವೆ ಅಂತೇಳಿ ನಂಬ್ತಾರೆ. ಅಂಡ್ ಇಲ್ಲೆಲ್ಲ ನೋಡ್ಕೊಂಡು ಇನ್ನ ಮೇಲ್ಗಡೆ ಹೋಗ್ತಾ ಇದೀವಿ. ಇನ್ನ ಮೇಲ್ಗಡೆ ಬಂದು ಹನುಮಾನ್ ಟೆಂಪಲ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮೇಲ್ಗಡೆ ಎಲ್ಲ. ಅಂಡ್ ಎಲ್ಲರೂ ಸ್ವಲ್ಪ ಫೋಟೋಸ್ ವಿಡಿಯೋಸ್ನೆಲ್ಲ ತೆಗೆಸ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಮೇಲ್ಗಡೆ.
ಇನ್ನು ಮೇಲ್ಗಡೆ ಹತ್ಕೊಂಡು ಬಂದಿದ ತಕ್ಷಣ ಆಂಜನೇಯ ದೇವಸ್ಥಾನ ಬರುತ್ತೆ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಪೂಜೆನೆಲ್ಲ ಮಾಡ್ಕೊಂಡು ಇನ್ನು ಔಟ್ ಸೈಡ್ ಬಂದು ಕುತ್ಕೊಂಡಿದ್ವಿ. ಅಂಡ್ ಎದುರುಗಡೆ ನಾವು ಆಂಜನೇಯ ಸ್ಟ್ಯಾಚುನ ನೋಡ್ಬೋದು. ಅಂಡ್ ಅಲ್ಲಿ ನಮಸ್ಕಾರ ಹಾಕೊಂಡು ಇನ್ನೇನು ಹೋಗ್ತಾ ಇದೀವಿ. ಅಂಡ್ ಹೋಗ್ತಾ ಇರ್ಬೇಕಾದ್ರೆ ಸೈಡಲ್ಲಿ ಇನ್ನೊಂದು ಎಲ್ಲ ಮರಳಿರುತ್ತೆ, ಮರಳಲ್ಲಿ ನಾಗರೆಲ್ಲ ಇಟ್ಟಿರ್ತಾರೆ. ಅಲ್ಲಿ ಹೋಗೋಣ ಅನ್ಕೊಂಡ್ವಿ, ಬಟ್ ಅಲ್ಲಿ ಏನು ಇಲ್ಲ, ಸುಮ್ನೆ ಏನಕ್ಕೆ ಹೋಗೋದು ಬಿಸಿಲಲ್ಲಿ ಅಂತೇಳಿ ನಾವು ಅಲ್ಲಿ ಹೋಗಿಲ್ಲ. ಇನ್ನ ಕೆಳಗಡೆ ಇಳ್ಕೊಂಡ್ ಬರ್ತಾ ಇದೀವಿ. ಅಂಡ್ ಸಿಕ್ಕಾಪಟ್ಟೆ ಬಿಸ್ಲಿತ್ತು ಫ್ರೆಂಡ್ಸ್. ನನ್ಗೆ ಏನಕ್ಕಾದ್ರೂ ಸೀರೆ ಉಟ್ಕೊಂಡ್ ಬಂದು ಅಂತ ಅನ್ನಿಸ್ತಾ ಇತ್ತು, ಅಷ್ಟೊಂದು ಬಿಸ್ಲಿತ್ತು. ನಡ್ಕೊಂಡ್ ಬರ್ತಾ ಇದ್ರೆ ಅಂತೂ ಕಾಲೆಲ್ಲ ಸುಡ್ತಾ ಇದೆ. ಏನಿದ್ರು ಸಮ್ಮರ್ ಅಲ್ಲಂತೂ ಬರ್ಲೇಬಾರ್ದು ದೇವಸ್ಥಾನಗಳಿಗೆ, ಅಷ್ಟೊಂದು ಶೆಕೆ ಬಿಸಿಲು ಇರೋದಕ್ಕೆ ಆಗೋದಿಲ್ಲ. ನೋಡಿ ಅಲ್ಲಿ ಏನಿಲ್ಲ, ಸೈಡ್ ಇಂದ ಹೋಗ್ತಾ ಇರ್ಬೇಕು. ವೈಟ್ ಪೇಂಟ್ ತರ ಬೆಳೆದಿರ್ತಾರೆ ಕೆಳಗಡೆ, ಆ ಪೇಂಟ್ ಮೇಲೆನೆ ನಡ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಬಿಸಿಲಲ್ವಾ ಕಾಲೆಲ್ಲ ಸುಡ್ತಾನೆ ಇರುತ್ತೆ. ಅಂಡ್ ಈ ಟೈಮಲ್ಲಿ ನೋಡಿ ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿರೋರೆ ತುಂಬಾ ಜನ ಇದ್ರು. ಅಂಡ್ ಅದೆಲ್ಲ ನೋಡ್ತಾ ಇದ್ವಿ. ನನ್ಗೆ ಸಂಕ್ರಾಂತಿ ಟೈಮಲ್ಲಲ್ವಾ ಅಯ್ಯಪ್ಪ ಮಾಲೆ ಹಾಕೋದು, ಇವಾಗ್ಲೂ ಹಾಕ್ತಾರ ಅಂತ ನನಗೊಂದು ಡೌಟ್ ಬಂತು. ಸರಿ ಅಂತೇಳಿ ಅಲ್ಲೆಲ್ಲ ನೋಡ್ಕೊಂಡು ಇನ್ನೇನು ಹೊರಗಡೆ ಹೋಗ್ತಾ ಇದೀವಿ. ಇನ್ನ ಬೆಳಗ್ಗೆನೆ ನಾವು ತಿಂಡಿ ಮಾಡಿರ್ಲಿಲ್ಲ, ಬೆಳಗ್ಗೆನೆ ಬೇಗ ಬಂದ್ಬಿಟ್ವಲ್ಲ. ತಿಂಡಿ ಏನಕ್ಕೆ ಮಾಡೋದು, ಒಂದೇ ಸಲ ದೇವ್ರ ದರ್ಶನ ಮುಗಿಸ್ಕೊಂಡು ಒಂದೇ ಸಲ ಹೋಟ್ಲಿಗೆ ಹೋಗೋಣ ಮಧ್ಯಾಹ್ನದಾಗೆ ಅಂತ ಹೇಳಿದ್ರು. ಸೊ ಅದರಿಂದ ಇವಾಗ ಮಧ್ಯಾಹ್ನ ಆಗಿದೆಯಲ್ಲ, ಊಟಕ್ಕೆ ಹೋಗೋಣ ಅಂತೇಳಿ ಎಲ್ರು ಹೊರಡ್ತಾ ಇದೀವಿ. ಇನ್ನು ಒಂದೇ ಸಲ ನಾವು ಮಧ್ಯಾಹ್ನದ ಊಟಕ್ಕೆ ಬಂದ್ವಲ್ಲ. ಅಂಡ್ ನಾವ್ ಇವತ್ತು ಬಂದಿರೋದು ನಾರಾಯಣ ಹೋಟೆಲ್ಗೆ. ಮಂಗಳೂರಲ್ಲಿ ತುಂಬಾ ಅಂದ್ರೆ ತುಂಬಾ ಫೇಮಸ್ ಹೋಟೆಲ್. ಅಂಡ್ ಇಲ್ಲಿ ಬೇಗ ಊಟ ಸಿಗೋದೇ ಗ್ರೇಟ್ ಇಲ್ಲಿ, ಯಾಕಂದ್ರೆ ಅಷ್ಟು ಜನ ಇರ್ತಾರೆ, ಬೇಗ ಸೀಟ್ ಸಿಗೋದೇ ಇಲ್ಲ. ನಾವಂತೂ 1 ಅವರ್ ವೇಟ್ ಮಾಡಿದೀವಿ, ಯಾಕಂದ್ರೆ ಬರ್ತಾನೆ ಇರ್ತಾರೆ, ಕುತ್ಕೊಳ್ತಾನೆ ಇರ್ತಾರೆ. 1 ಅವರ್ ವೇಟ್ ಮಾಡಿ ಮತ್ತೆ ಕುತ್ಕೊಂಡಿದೀವಿ ಊಟಕ್ಕೆ. ಇನ್ನ ಮಂಗಳೂರು ಅಂದ್ರೇನೆ ಸೀ ಫುಡ್ ಏರಿಯಾ ಅಲ್ವಾ, ಸೊ ಅದರಿಂದ ಸೀ ಫುಡ್ ನ ತಿನ್ನೋದಕ್ಕೆ ಇವಾಗ ಬಂದಿದೀವಿ. ತುಂಬಾ ಅಂದ್ರೆ ತುಂಬಾ ಹೊತ್ತು ವೇಟ್ ಮಾಡಿದ್ವಿ. ನಮ್ಮ ಮನೆಯವ್ರಂತೂ ನಿಂತ್ಕೊಂಡೇ ಇದ್ರು ಒಳಗಡೆ, ನಾವೆಲ್ಲರೂ ಆಚೆ ಕುತ್ಕೊಂಡಿದ್ವಿ ಲೇಡೀಸ್ ಎಲ್ಲಾನು. ಒಳಗಡೆ ಬರೋದಕ್ಕೆ ಜಾಗ ಇರಲಿಲ್ಲ, ಎಲ್ಲ ಜೆಂಟ್ಸ್ ನಿಂತ್ಕೊಬಿಟ್ಟಿರ್ತಾರೆ ಹೋಟ್ಲಲ್ಲಿ. ಸೊ ಅದರಿಂದ ನಾವು ಆಚೆ ಕುತ್ಕೊಂಡ್ಮೇಲೆ ಇವರು ಕರೆದ್ರು, ಒಳಗಡೆ ಬಾ ಸೀಟ್ ಸಿಕ್ಕಿದೆ ಅಂತೇಳಿ. ಸೊ ಒಳಗಡೆ ಬಂದು ಇನ್ನ ಊಟ ಮಾಡ್ಕೊಳ್ತಾ ಇದೀವಿ. ನಮ್ಗೇನಿದ್ರು ಬೆಂಗಳೂರು ಸೈಡ್ ಊಟನ ತಿಂದು ತಿಂದು ಮಂಗಳೂರು ಸೈಡ್ ಅಲ್ಲಿ ಫುಡ್ ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಒಂದೊಂದ್ಸಲ ಆಗೋದಿಲ್ಲ. ಇಲ್ಲಿ ಬಂದು ನಮ್ಗೆ ರೈಸ್ ಕುಚ್ಚಲಕ್ಕಿ ಸಿಗುತ್ತೆ, ಅಂಡ್ ದಪ್ಪ ರೈಸ್ ತಿನ್ನೋದಕ್ಕೆ ಆಗೋದಿಲ್ಲ. ನಮ್ಗೇನಿದ್ರು ಸೋನಾ ಮೊಸರು ಇಲ್ಲಾಂದ್ರೆ ಸೊಸೈಟಿ ಅಕ್ಕಿ ಬರುತ್ತಲ್ವಾ, ಅದನ್ನ ತಿಂದು ರೂಢಿ. ಅಂಡ್ ಈ ಕುಚ್ಚಲಕ್ಕಿ ತಿಂತಾ ಇದ್ರೆ ಏನೋ ಒಂಥರ ಅನ್ನಿಸ್ತಾ ಇತ್ತು, ತಿನ್ನೋದಕ್ಕೆ ಆಗ್ತಾ ಇಲ್ಲ. ಅಂಡ್ ನಾನ್ ಬಂದು ಫಿಶ್ ನ ಹಾಕ್ಸ್ಕೊಂಡೆ, ಗೀ ರೋಸ್ಟ್ ಫಿಶ್. ಅಂಡ್ ಈ ಹೋಟೆಲ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಫೇಮಸ್. ಅಂಡ್ ಒಂದು ಆಗ್ಲಿ ಎರಡಾಗ್ಲಿ ಫಿಶ್ ನ ಹಾಕ್ಸ್ಕೊಂಡು ತಿಂದ್ವಿ. ಅಂಡ್ ತಿನ್ಬಿಟ್ಟು ಇನ್ನ ಬಿಸಿಲು ಜಾಸ್ತಿ ಇತ್ತಲ್ವಾ, ನಮ್ಮ ಅಣ್ಣ ಕಾರ್ ತರಕ್ ಹೋಗಿದ್ದ. ಅಂಡ್ ನಾವೆಲ್ಲರೂ ಜ್ಯೂಸ್ ನ ಕುಡ್ಕೊಂಡು ಇನ್ನೇನು ಹೋಟೆಲ್ ಕಡೆ ಹೋಗ್ತಾ ಇದೀವಿ, ರೂಮ್ ಕಡೆ. ಅಂಡ್ ಇವಾಗ ಮಧ್ಯಾಹ್ನ 3:03 ಆಗಿದೆ. ಇನ್ನ ಬೀಚ್ ಕಡೆ ಹೋಗ್ಬೇಕಲ್ವಾ, ಸ್ವಲ್ಪ ಸಂಜೆ ಹಂಗ್ ಹೋಗೋಣ ಅಂತೇಳಿ ಅನ್ಕೊಂಡ್ವಿ. ಅಂಡ್ ಕತ್ಲಾಗ್ ಹೋಗ್ಬಿಡುತ್ತೆ, 6:30ಗೆ ಕ್ಲೋಸ್ ಅಂತೆ, ಬೀಚ್ ಹತ್ರ ಯಾರಿಗೂ ಬಿಡೋದಿಲ್ಲ. ಸೊ ಅದರಿಂದ ಏನ್ ಮಾಡಿದ್ವಿ ಅಂದ್ರೆ ರೂಮ್ ಗೆ ಬಂದ್ವಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ವಿ. ನಮ್ಮನೆಯವ್ರಂತೂ ಹೇಳ್ತಾನೆ ಇದ್ರು, ಬೇಗ ಹೋಗೋಣ ಇಲ್ಲಾಂದ್ರೆ 6:30ಗೆ ಕ್ಲೋಸ್ ಮಾಡ್ಬಿಡ್ತಾರೆ, ಬೇಗ ಎಲ್ರು ರೆಡಿ ಆಗಿ ಹೋಗೋಣ ಅಂತ ಹೇಳಿದ್ರು. ಇನ್ನ ಸರಿ ಅಂತೇಳಿ ಎಲ್ಲಾರು ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇನ್ನೇನು ಹೊರಡ್ತಾ ಇದೀವಿ.
ಫ್ರೆಂಡ್ಸ್, ಮಂಗಳೂರು ಬೀಚಿಗೆ ಬಂದ್ವಿ. ನೋಡಿ ಎಷ್ಟು ಸಖತ್ತಾಗಿದೆ. ಇನ್ನು ಬೀಚ್ ಹತ್ರ ಬಂದಿದ ತಕ್ಷಣ ಮಕ್ಳು ನಿಲ್ತಾನೆ ಇಲ್ಲ, ಓಡೋಡಿ ಹೋಗ್ತಾ ಇದಾರೆ ನೀರಲ್ಲಿ ಆಟ ಆಡ್ಕೊಳ್ಳೋದಕ್ಕೆ. ಇನ್ನು ಮಕ್ಳಿಬ್ರು ಆಟ ಆಡ್ತಾ ಇದ್ರು, ಫುಲ್ ಎಂಜಾಯ್ ಮಾಡ್ತಾ ಇದ್ರು ನೀರಲ್ಲಿ. ಅಂಡ್ ನಾನ್ ಇತ್ಕೊಂಡು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ, ನಾನ್ ಬರೋದಿಲ್ಲ, ನೀನ್ ಒಬ್ನೇ ಆಟ ಆಡ್ಬೇಕು. ನಮ್ಮ ಮನೆ ಇತ್ಕೊಂಡು ಯಾಕೆ ಬರೋದಿಲ್ಲ, ಬಾ ನೀರಲ್ಲ ಅಂತ ಕರೀತಾ ಇದ್ರು. ನಾನ್ ಇತ್ಕೊಂಡು ಮತ್ತೆ ಬರ್ತೀನಿ, ಫೋಟೋಸ್ ವಿಡಿಯೋಸ್ ಎಲ್ಲ ತೆಗ್ದಾದ್ಮೇಲೆ ಮತ್ತೆ ಬಂದು ಆಟ ಆಡ್ತೀನಿ ಅಂತ ಹೇಳ್ತಾ ಇದ್ದೆ. ಸರಿ ಅಂತೇಳಿ ಅವರು ಸ್ವಲ್ಪ ದೂರ ಹೋದ್ರು ಆಟ ಆಡೋದಕ್ಕೆಲ್ಲಾನು. ಮಕ್ಕಳನ್ನ ಈ ಕಡೆ ಬಿಟ್ಬಿಟ್ಟು ನಾನು ನಮ್ಮಮ್ಮ ಇಬ್ರು ಮಕ್ಕಳನ್ನ ನೋಡ್ಕೊಂಡು ನಿಂತ್ಕೊಂಡಿದ್ವಿ. ನಾವೆಷ್ಟೇ ವಾಟರ್ ಗೇಮ್ಸ್ ಆಡಿದ್ರು ಬೀಚ್ ಅಲ್ಲಿ ಬಂದು ಆಟ ಆಡೋ ತರ ಫೀಲೇ ಬರೋದಿಲ್ಲ. ಏನಿದ್ರು ಬೀಚ್ ಏನೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ವಿ ನಾವಂತೂ. ತುಂಬಾ ಜನ ಬಂದಿದ್ರು ಅಂಡ್ ಫ್ಯಾಮಿಲಿ ಎಲ್ಲ ಒಂದ್ ಕಡೆ ಇದ್ವಿ. ಅಂಡ್ ನಮ್ಮ ಮನೆಯವ್ರ ಫ್ರೆಂಡ್ ಅವರೆಲ್ಲಾನು ಸ್ವಲ್ಪ ಮುಂದ್ಗಡೆ ಹೋಗಿ ಅವರು ನೀರಲ್ಲಿ ಆಟ ಆಡ್ತಾ ಇದ್ರು. ನಾನಿಲ್ಲಿ ಮಕ್ಕಳನ್ನ ನೋಡ್ಕೊಂಡು ಇಲ್ಲೇ ಸ್ವಲ್ಪ ಕೊನೆಯಲ್ಲೇ ನಿಂತ್ಕೊಂಡಿದ್ವಿ, ನಾನು ನಮ್ಮಮ್ಮ ಇಬ್ರುನು. ನನ್ ಮಗಳಂತೂ ಮುಂದ್ಗಡೆ ಹೋಗ್ತಾನೆ ಇದ್ದಾಳೆ, ಮಮ್ಮಿ ನಾನು ಇಲ್ಲಿ ನಿಂತ್ಕೊಂತೀನಿ ಫೋಟೋ ತೆಗಿ, ಅಲ್ಲಿ ನಿಂತ್ಕೊಂತೀನಿ ಫೋಟೋ ತೆಗಿ, ಹಾಗೆ ಹೀಗೆ ಅಂತೇಳಿ ಹೇಳ್ತಾನೆ ಇದ್ಲು. ಸರಿ ಅಂತೇಳಿ ಅವಳದೆಲ್ಲ ಸ್ವಲ್ಪ ವಿಡಿಯೋ ಫೋಟೋಸ್ನೆಲ್ಲ ಮಾಡ್ಕೊಂಡೆ. ಇನ್ನ ನನಗೂ ಕರಿತಾನೆ ಇದ್ರು, ಬಾ ನೀರಲ್ಲಿ ಜಾಸ್ತಿ ಬರ್ತಾನೆ ಇಲ್ಲ, ಆಟ ಆಡ್ ಬಾ ಅಂತೇಳಿ ನಮ್ಮ ಮನೆಯವ್ರು ಕರಿತಾ ಇದ್ರು. ಸರಿ ಅಂತೇಳಿ ನಾನು ಸನ್ಸೆಟ್ ವಿಡಿಯೋನ ಮಾಡ್ಕೊಂಡಿರಲ್ಲ, ಸ್ವಲ್ಪ ಮಾಡ್ಕೊಂಡು ಇನ್ನ ನೀರಲ್ಲಿ ಆಟ ಆಡೋದಕ್ಕೆ ಹೋಗ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಒಂದು ಚಿಕ್ಕ ವ್ಲಾಗ್ ಹೇಗಿತ್ತು ಅಂತೇಳಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತೇಳಿ ಕೋರ್ಕೊಳ್ತೀನಿ. ಸೊ ಮತ್ತೆ ಸಿಗ್ತೀನಿ ಒಂದೊಳ್ಳೆ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.